ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪೇಳಿದಿಂಗಿತವನರಿತು ನಡೆವವನೇ ಉತ್ತಮನು ಅಂಥೇಳಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಕೈವಲ್ಯ ಪದ್ಧತಿ ಒಳಗೆ ನಮಗೆ ಹೇಳ್ತಾರೆ. ಕೈವಲ್ಯ ಪದ್ಧತಿ ಅನ್ನುವ ಮಹಾಗ್ರಂಥ ಅದು. ಕೈವಲ್ಯ ಅಂತಂದ್ರೆ ಮೋಕ್ಷ, ಕೈವಲ್ಯ ಅಂತಂದ್ರೆ ಮುಕ್ತಿ, ಪದ್ಧತಿ ಅಂತಂದ್ರೆ ಮುಕ್ತಿಯನ್ನು ಹೊಂದಬೇಕಾದ್ರೆ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಹೇಳೋದು. ಮನುಷ್ಯ ಜನ್ಮ ಸಾರ್ಥಕವಾಗಬೇಕಂದ್ರೆ ಕೈವಲ್ಯ ಜ್ಞಾನವನ್ನು ನೀಡುವಂತಹ ಒಂದು ದಾರಿ ಅದ ಪದ್ಧತಿ. ಅದಕ್ಕಾಗಿ ಕೈವಲ್ಯ ಪದ್ಧತಿ ಅಂತಂದ್ರೆ ಮುಕ್ತನಾಗುವ ಮಾರ್ಗವನ್ನು ತೋರಿಸುವಂತಹ ಭವ್ಯವಾದ ಗ್ರಂಥ. ಎಷ್ಟು ಜ್ಞಾನಿಗಳಿದ್ರು ನೋಡ್ರಿ ಶ್ರೀಮನ್ನಿಜಗುಣ ಶಿವಯೋಗಿಗಳು. ಅವ್ರು ಏನು ಹೇಳ್ತಾರಂದ್ರೆ, ಪೇಳಿದಿಂಗಿತವನರಿತು ನಡೆವವನೇ ಉತ್ತಮನು. ಸದ್ಗುರುನಾಥ ಏನು ಮಾಡ್ತಿರ್ತಾನಂದ್ರೆ ಬೋಧನೆಯನ್ನು ಮಾಡ್ತಿರ್ತಾನೆ, ತನ್ನ ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಿರ್ತಾನೆ. ಅದನ್ನು ಬರೇ ಕೇಳಿ ಬಿಡಬಾರ್ದಂಥದನ್ನು ಸ್ವಲ್ಪ ಅದನ್ನು ಅರಿಬೇಕು, ತಿಳ್ಕೋಬೇಕು. ತಿಳ್ಕೊಂಡು ಅವ ಹೇಳಿದಂಗೆ ನಡ್ಕೋಬೇಕು, ಅವ ಉತ್ತಮ ಅಂತ ಹೇಳ್ತಾರೆ ಅವರು. ನಾವು ಏನು ಮಾಡೋಣ ಅಂತಂದ್ರೆ, ಯಾರೇ ಮಹಾತ್ಮರು ಒಳ್ಳೆಯ ವಿಷಯವನ್ನು ಹೇಳಕತ್ತಿದ್ರಪ್ಪ ಅಂದ್ರೆ ಅದನ್ನು ತಿಳ್ಕೊಂಡು ಸ್ವಲ್ಪ ನಡ್ಕೊಳಕ್ಕೆ ಪ್ರಯತ್ನಪಟ್ಟು ಉತ್ತಮರಾಗೋನು ಅಂತ. ಗುರು ಶಿಷ್ಯಗ ಸಂಬಂಧ ಹೆಂಗೆ ಬರ್ಬೇಕಂದ್ರೆ, ಸಿದ್ಧಾರೂಢರಿಗೆ ಗುರುನಾಥರೂಢರಿಗೆ ಬಂತಲ್ಲ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ, ಬಂಧನಾಳದ ಶಿವಯೋಗಿಗಳಿಗೆ ಬಂತಲ್ಲ, ಲಚ್ಚಾಣ ಸಿದ್ದಪ್ಪ ಮಹಾರಾಜರಿಗೆ, ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಬಂತಲ್ಲ. ಹಂಗಿರ್ಬೇಕು ಗುರು ಶಿಷ್ಯರ ಸಂಬಂಧ. ಹಣಿಗೆ ಗಂಟೆಪ್ಪ ಗರ್ಗದ ಮಡಿವಾಳಜ್ಜಗ ಬಂತಲ್ಲ, ಮಹಾಲಿಂಗೇಶ್ವರಗೆ ಮತ್ತು ಔಬಾಯಿಗೆ ಬಂತಲ್ಲ, ನವಲಗುಂದದ ನಾಗಲಿಂಗಜ್ಜಗ ಸಮಗಾರ ಭೀಮೋಗ ಬಂತಲ್ಲ. ಅಂಥ ಸಂಬಂಧ ಬರ್ಬೇಕು ನೋಡ್ರಿ ಗುರುವಿನ ಜೋಡಿ. ಆವಾಗ ಜೀವನ್ ಮುಕ್ತರಾಕ್ಯವ ನಾವು. ಗೌತಮ್ ಬುದ್ಧನ ಹಂತಕ್ಕೆ ಒಬ್ಬವ ಬಂದಿದ್ದಂತ. ಅವ ಭಾಳ ಜ್ಞಾನಿ ಇದ್ದ. ಅವ ಒಂದು ಸಂಕಲ್ಪ ಮಾಡಿ ಬಂದಿದ್ದ. ನಾವು ಏನಂತಂದ್ರೆ, ಬುದ್ಧ ಭಾಳ ಪ್ರವಚನ ಹೇಳ್ತಾನಂತ, ಮತ್ತು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾನಂತ, ಸಂಶಯ ನಿವಾರಣೆ ಮಾಡ್ತಾನಂತ. ಅವನು ಸೋಲಿಸ ಬರೋಣ ನಿಂದ್ರೆ ಎಷ್ಟು ಅವನೊಳಗೆ ಜ್ಞಾನ ಐತೆ ನೋಡೋಣ ಅಂಥೇಳಿ ಮಹಾಜ್ಞಾನಿನೇ ಇದ್ದೀವು ಬಂದ. ತಕ್ಷಶಿಲೆ ಒಳಗೆ ಗೌತಮ್ ಬುದ್ಧನ ಪ್ರವಚನ ಇತ್ತು. ಆವಾಗ ಬಂದ ಆ ಪ್ರವಚನ ನಡೆದಲ್ಲಿ ಕುಂತ. ಮುಂದೆ ಕುಂತಿದ್ದ ಗೌತಮ್ ಬುದ್ಧ ಯಾವಾಗ ಅವನು ನೋಡಿದ, ಯಾವಾಗ ಆ ಪವಿತ್ರ ಸ್ಥಳದೊಳಗೆ ಇವ ಕಾಲಿಟ್ಟ, ಅಷ್ಟು ಅನ್ಗುಡದ ಸ್ವಲ್ಪ ಅಹಂಕಾರ ಕಡಿಮೆ ಆತ್ರ ಅವನು. ಅಲ್ಲಿ ವಾತಾವರಣವನ್ನು ನೋಡಿದ ಕೂಡಲೇ ಸ್ವಲ್ಪ ಮನಸ್ಸು ಬದಲಿ ಆತ್ರ ಒಂದು. ಒಳಗಿನ ಅಹಂಕಾರ ಸ್ವಲ್ಪ ಕಡಿಮೆ ಆತ. ನೋಡ್ರಿ, ಏನು ಮಾಡ್ಬೇಕಂದ್ರೆ, ನಮಗೇನು ಮಾಡೋಕ್ಕಾಗದಿದ್ರು ಸಹಿತ ಅಂಥ ಪುಣ್ಯ ಕ್ಷೇತ್ರಗಳಿಗೆ ಹೋಗಬೇಕು, ಅಂಥವ್ರ ದರ್ಶನ ಪಡ್ಕೋಬೇಕ್ರಿ. ತನ್ನಷ್ಟಕ್ಕೆ ತಾನೇ ನಮ್ಮ ಅಹಂಕಾರ ಸ್ವಕ್ಕೆ ಕಡಿಮೆ ಆಕತ್ರಿ. ಆವಾಗ ಬುದ್ಧ ಅವನು ನೋಡಿದವನ ಏನು ಕೇಳಿಬಿಟ್ಟ ಅಂದ್ರೆ, ನೋಡಪ್ಪ,
ಮತ್ತು ನನ್ನಂತೂ ಸೋಲಿಸ್ಬೇಕಂತ ಬಂದು ನೋಡ್ರಿ ಎಂಥವ್ರು ಇರ್ತಾರೆ ಅಂತರ್ಯಾಮಿಗಳು ಅಂತ ಕರೆದ್ರಿ ಅವ್ರನ್ನ. ಸರ್ವಾಂತರ್ಯಾಮಿಗಳು. ಇವತ್ತು ಸೋಲಿಸ್ತೀವೋ ಏನು ನಾಳೆ ಹೆಂಗಿದ್ರು ಹುಣ್ಣಿಮೆ ಐತಿ, ಹುಣ್ಣಿಮೆ ದಿನ ಭಾಳ ಜನ ಕೊಡ್ತಾರೆ, ಮಂದ್ಯಾಗ ಸೋಲಿಸಿದಾರೆ ನಿಂಗೆ ಚಲೋ ಏನು ಮಾಡ್ತೀವಿ ನೋಡು ಅಂತಂದ. ಅನ್ಕೊಂಡು ನಾವೇನಂದ ನಾಳೆ ಸೋಲಿಸ್ತೀನಿರಪ್ಪ ಅಂದ. ಅವತ್ತೊಂದಿನ ಅಲ್ಲೇ ವಸ್ತಿ ಮಾಡಿದ ಬುದ್ಧನ ಆಶ್ರಮದೊಳಗನ. ಆವಾಗ ಮರನೇ ದಿನ ಭಾಳ ಮಂದಿ ಕೂಡಿತು. ಮುಂದೆ ಕುಂತಿದ್ದ ಬುದ್ಧ ಬಂದವನ, ಆತಪ್ಪ ಏನು ಪ್ರಶ್ನೆ ಕೇಳಿ ನಿಂದು, ಸೋಲಿಸಿಬಿಡುವೊಮ್ಮೆ ಹೋಗಿಲ್ಲ ನನ್ನ ಅಂತಂದ. ಅಷ್ಟನುಗೂಡದ ದೀರ್ಘದಂಡ ನಮಸ್ಕಾರ ಮಾಡಿ ಹೇಳಿದ, ಯಪ್ಪ ನಿನ್ನೆ ಯಾವಾಗ ನಿಮ್ಮ ಆಶ್ರಮದೊಳಗೆ ಕಾಲಿಟ್ಟು ಸ್ವಲ್ಪ ಅಹಂಕಾರ ಹೋಗಿತ್ರೆ, ನಿಮ್ಮ ದರ್ಶನವನ್ನು ಮಾಡ್ಕೊಂಡೆಲ್ಲ ಮತ್ತಷ್ಟು ಅಹಂಕಾರ ಹೋತ್ರೆ, ನಿಮ್ಮ ಪಾವನವಾದಂಥ ನುಡಿಗಳು ಯಾವಾಗ ನನ್ನ ಕಿವಿ ಮೇಲೆ ಬಿದ್ವಲ್ಲ ಆವಾಗ ಒಂದಿಷ್ಟು ಅಹಂಕಾರ ಹೋತ್ರೆ, ಯಾವಾಗ ನಿಮ್ಮ ಆಶ್ರಮದೊಳಗೆ ವಸ್ತಿನ ಮಾಡಿನಲ್ಲ ಪೂರ್ಣ ಅಹಂಕಾರ ಹೋಗಿ ನಾನೇ ನಿಮಗೆ ಪೂರ್ಣ ಸೋತು ಬಿಟ್ಟನು, ಇನ್ನು ನಿಮ್ಮನ್ನು ಯಾವಾಗ ಸೋಲಿಸಲ್ರಿ ಅಂತಂದ. ಆವಾಗ ಅಲ್ಲೇ ಬುದ್ಧನ ಆಶ್ರಮದೊಳಗೆ ಉಳಿದು ಬಿಟ್ರು. ಬೇಕಾದಂಗೆ ಅವ್ರು ಸೇವಾ ಮಾಡ್ಕೊತ ಅಲ್ಲೇ ಉಳಿದುಬಿಟ್ಟ. ಎಷ್ಟೋ ವರ್ಷ ಹೋತ್. ಹಿಂಗೆ ಹೋದ ಮೇಲೆ ಒಂದು ದಿವಸ ಬುದ್ಧನ ದರ್ಶನ ಮಾಡ್ಕೋಬೇಕು ಅಂಥೇಳಿ ಅನೇಕ ಜನ ಬಂದರು. ಕೆಲವೊಂದು ಸರಿ ಎಲ್ಲಿ ಮಟ್ಟಕ್ಕೆ ಬಂತಂದ್ರೆ, ಬುದ್ಧನ ದರ್ಶನ ಆಗಲಿಲ್ಲಪ್ಪ ಅಂದ್ರೆ ಈ ಶಿಷ್ಯನ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಿದ್ರು ಎಲ್ಲರೂ. ಬುದ್ಧ ಅಂದರೆ ಬೇರೆ ಅಲ್ಲ, ಇವಂದ್ರೆ ಬೇರೆ ಅಲ್ಲ, ಹಂಗೆ ಬೆಳೆದು ಬಿಟ್ರು ಇಬ್ಬರು ಗುರು ಶಿಷ್ಯರಾಗಿ. ಭಾಳ ಜನ ಬಂದಿದ್ದರು. ಬುದ್ಧ ಧ್ಯಾನಸ್ಥನಾಗಿ ಒಳಗೆ ಕುಂತಿದ್ದ, ಒಟ್ಟ ಹೊರಗೆ ಬರಲಿಲ್ಲ 2 ದಿನ ಆದರು. ಆವಾಗ ಇನ್ನು ಯಾವಾಗ ಬರ್ತಾನೆ ಯಾವತ್ತು ಬುದ್ಧ ಸಮಾಧಿಸ್ಥನಾಗಿ ಕುಂತಾನಂತ ತಿಳ್ಕೊಂಡು ಅವರು ಈ ಶಿಷ್ಯಗೆ ನಮಸ್ಕಾರ ಮಾಡಿ ಹೊಳ್ಳಿ ಹೊಂಟರು. ಆವಾಗ ಶಿಷ್ಯ ಏನಂದ, ಈಗ ಇನ್ನೊಂದು ದಿನ ನಿಂತು ದರ್ಶನ ತೊಗೊಂಡು ಹೋಗ್ರಿಪ್ಪ, ಯಾಕಂದ್ರೆ ಇನ್ನು ಹೊಳ್ಳಿ ನಿಮಗೆ ಬುದ್ಧನ ದರ್ಶನ ಆಕತ್ತಲ್ಲ ಗೊತ್ತಿಲ್ಲ ಅಂದ್ಬಿಟ್ಟ. ಯಾಕಂತ ಕೇಳಿದ್ರು ಅವ್ರು, ಇಲ್ಲ ಇನ್ನು 3 ದಿವಸ ಬಿಟ್ಟ ಬುದ್ಧನ ಇಂಥ ಟೈಮಕ್ಕನ ಅವನ ಜೀವ ಹಕ್ಕತಿ, ಅವ ಈ ಲೋಕವನ್ನು ತ್ಯಜಿಸ್ತಾನೋ ಅಂತ ಅಂದುಬಿಟ್ಟ. ಎಲ್ಲರಿಗೂ ವಿಚಿತ್ರ ಆಯ್ತು. ಎಲ್ಲ ಕಡೆ ಸುದ್ದಿ ಹಬ್ಬಿತು. ಸುದ್ದಿ ಹಬ್ಬಿ ಬುದ್ಧ 3 ದಿನಕ್ಕೆ ದೇಹದ ಬಿಡ್ತಾನೋ, ಪ್ರಾಣ ತ್ಯಾಗ ಮಾಡ್ತಾನಂತೇಳಿ ಎಲ್ಲ ಕಡೆ ಸುದ್ದಿ ಆಗಿಬಿಡ್ತು. ಲಕ್ಷೋಪಲಕ್ಷ ಜನ ಕೂಡಿಬಿಟ್ರು. ಬುದ್ಧ 2 ದಿನ ಬಿಟ್ಟ ಧ್ಯಾನದಿಂದ ಹೊರಗೆ ಬಂದು ಬಾಗಿಲ ತೆಗೆದು ಹೊರಗೆ ಬಂದ. ಲಕ್ಷಗಟ್ಟಲೆ ಜನ ಕೂಡಿದಾರ. ಯಾಕಪ್ಪ ಈಗ ಯಾಕೆ ಇಷ್ಟು ಜನ ಕೂಡಿದಿರಿ, ಏನು ವಿಶೇಷ ಅಂತ ಕೇಳಿದ ಬುದ್ಧ ಭಕ್ತರನ್ನು. ಆವಾಗ, ಯಪ್ಪ ನಾಳೆ ಇನ್ನು 24 ತಾಸಿನೊಳಗೆ ನಿಮ್ಮ ಪ್ರಾಣ ಹೋಗ್ತತಿ ಅಂತ ಹೇಳಿದಾರ್ರಿ ಅಂದ. ಬುದ್ಧ ಅಂದ, ನನ್ನ ಪ್ರಾಣ ಹೋಗ್ಕತ್ತಂತ ಯಾರು ಹೇಳಿದವ ಅಂತಂದ್ರು. ಅಲ್ಲಿ ಕುಂತಾನಲ್ರಿ ನಿಮ್ಮ ಶಿಷ್ಯ ಅವ ಅಂತ ಅವನ ಕಡೆ ಬೆಳ್ಳ ಮಾಡಿ ತೋರಿಸಿದ್ರು. ಬುದ್ಧ ಅಂದ, ಅವ ಹೇಳಿದಾನ, ಹಂಗಂದ್ರೆ ಖರೆ ಬಿಡಪ್ಪ ಅಂದ್ರೆ ನೋಡ್ರಿ ಎಷ್ಟು ಅನ್ಯೋನ್ಯ ಭಾವ ಬೆಳೆದು ಬಿಡ್ತು ನೋಡ್ರಿ ಅಂತ ಗುರು ಶಿಷ್ಯರಲ್ಲಿ. ಹೌದಂದ್ಬಿಟ್ಟ ಬುದ್ಧ. ಅಷ್ಟನ್ನು ಹುಡ್ದ ಬುದ್ಧನ ಪ್ರಾಣ ಅವ ಹೇಳಿದಂಥ ಹೋಗೋ ಟೈಮ್ ಬಂದಿತ್ತು. ಒಂದು ಕಡೆ ಬುದ್ಧ ಕುಂತಾನ, ಒಂದು ಕಡೆ ಅವನ ಶಿಷ್ಯ ಕುಂತಾನ. ಬುದ್ಧನನ್ನು ಒಮ್ಮೆ ನೋಡ್ತಾರೆ, ಅವನ ಪ್ರಾಣ ಹೋಗ್ತದಂತ ಹೇಳಿದಂಥ ಶಿಷ್ಯನನ್ನು ಒಮ್ಮೆ ನೋಡ್ತಾರೆ. ಅವ ಬರೋಬ್ಬರಿ ಹೇಳಿದ ಟೈಮಕ್ಕನ ಬುದ್ಧ ತನ್ನ ದೇಹವನ್ನು ತ್ಯಜಿಸಿದ. ಬುದ್ಧ ದೇಹ ತ್ಯಜಿಸಿದ್ರಿ ಯಪ್ಪ ಅಂತ ಹೇಳಿಕಾರ ಒಂದು ಮಾತು ಹೇಳಬೇಕಂತ ಶಿಷ್ಯನಂತೆ ಬರ್ಬಿಡ್ದ. ಬುದ್ಧನಿಗಿಂತ 10 ನಿಮಿಷ ಮೊದಲ ಶಿಷ್ಯನ ಪ್ರಾಣ ಬಿಟ್ಟಿದ್ದ. ಹಿಂಗಿರ್ಬೇಕು ರೀ ಗುರು ಶಿಷ್ಯರು, ಹಿಂಗಿರ್ಬೇಕು ಪಾಯಪ್ಪ, ಹಿಂಗಿರ್ಬೇಕು. ಸಿದ್ಧಾರೂಢರ ಹುಬ್ಬಳ್ಳಿ ಹಬ್ಬಿದೆ ಜಗವೆಲ್ಲ ಆ ಬಳ್ಳಿ, ಸಿದ್ಧನಿರುವುದು ಯಾವಲ್ಲಿ ಶುದ್ಧವಾದ ಬುದ್ಧಿ ಇದ್ದಲ್ಲಿ. ಸಿದ್ಧನಿರದ ಊರಿಲ್ಲ, ಅವನೇ ನಮಗೆ ಗತಿಯಲ್ಲ. ಬಲ್ಲಂಥವರಿಗೆ ದೂರಿಲ್ಲ, ಕಲ್ಲು ಹೃದಯಕ್ಕೆ ಕಂಡಿಲ್ಲ ಅಂತ ಹೇಳಿದ್ರಿ ಸಿದ್ಧಾರೂಢರ ಬಗ್ಗೆ. ಸಿದ್ಧಾರೂಢ ಅಜ್ಜ ಸಾಕ್ಷಾತ್ ಬುದ್ಧನಂಗಿದ್ದ ಹುಬ್ಬಳ್ಳಿ ಒಳಗೆ.
ಅವನ ಶಿಷ್ಯರೂ ಹಂಗೆ ಇದ್ದರು ನೋಡ್ರಿ, ಅವನ ಭಕ್ತರೂ ಹಂಗೆ ಇದ್ದರು. ಕುಂಬಾರಕಿ ಬಾಳವು ಅಂತ ಹೇಳಿಕಾರ ಒಬ್ಬಾಕಿ ಪರಮ ಭಕ್ತಳು ಸಿದ್ಧಾರೂಢಗೆ. ಹಳೆ ಹುಬ್ಬಳ್ಳಿಯಿಂದ ದಿನ ಬಂದು ಸೇವಾ ಮಾಡಕ್ಕೆ ನೋಡ್ರಿ. ಹೊಸ್ದಾಗಿ ಲಗ್ನ ಆಗಿತ್ತು ಕರೆ ಹೆಚ್ಚಿಗೆ ಸಂಸಾರದೊಳಗೆ ಲಕ್ಷ್ಯ ಕೊಡ್ತಿರ್ಕಿಲ್ಲ. ಮನೆಯಾಗಿಂದೆಲ್ಲ ಚೆಂದಾಗಿ ತನ್ನ ಕೆಲಸ ಮುಗಿಸಿ ತನ್ನ ಗಂಡಗೆ ತನ್ನ ಅತ್ತಿಗೆ ಹೇಳಿ ಸಿದ್ಧಾರೂಢನ ಹಂತಕ್ಕೆ ಬಂದು ಸೇವಾ ಮಾಡಕ್ಕೆ. ಸಿದ್ಧಾರೂಢರು ಕುಂಬಾರ ಬಾಳವ್ಗ ಹೇಳೋರು, ಬಾಳವ್ವ ಈಗ ಲಗ್ನ ಆಗೈತಿ, ಮನ್ಯಾಗ ಉಳಿಬೇಕಿಲ್ಲ, ಯವ್ವ ಇಲ್ಲೇ ಯಾಕೆ ಬರಕತ್ತಿದ್ದೀನ ಅಂತಂದ್ರೆ, ಯಪ್ಪ ಎಷ್ಟು ದಿನ ಆಯ್ತು ಯಾರು ಗೊತ್ತ ತಂದೆ, ನಿನ್ನ ಸೇವಾದಕ್ಕಿಂತ ಹೆಚ್ಚಿನ ಭಾಗ್ಯ ನನಗೇನು ಬೇಕಾಗೈತಪ್ಪ ಅಂತಿದ್ಲಿಕ್ಕೆ. ಬೇಕಾದ ಸೇವಾ ಇರಲಿ ಮನೆಯ ಮಠದಾಗ ಅಷ್ಟು ಭಕ್ತಿಯಿಂದ ಮಾಡಕ್ಕೆ ನೋಡ್ರಿ ಕುಂಬಾರ ಬಾಳವ್ವ. ಆವಾಗ ಒಂದು ವರ್ಷ ಆದಮೇಲೆ ಅಕ್ಕಿಗೆ ಒಂದು ಗಂಡ ಮಗ ಹುಟ್ಟಿತು. ಗಂಡ ಮಗ ಹುಟ್ಟಿದ ಕೂಡಲೇ ಸಿದ್ಧಾರೂಢಪ್ಪನ ಹಂತಕ್ಕೆ ಬಂದ, ಯಪ್ಪ ಮತ್ತು ಇವಾಗ ನಿಂದ ಹೆಸರು ಇಡಬೇಕಂತ ವಿಚಾರ ಮಾಡಿದ್ದೀನಿ ಅಂದ್ಲಕ್ಕಿ. ಇಡಲ್ಲ, ಯಾರು ಬೇಡ ಅಂದರು ಅಂತಂದರು. ಯಪ್ಪ ದೊಡ್ಡ ಸಿದ್ದಪ್ಪ ಅಂತ ಹೆಸರು ಇಡ್ತೀನಿ ಅಂದ್ಲಕ್ಕಿ. ನೋಡ್ರಿ ಹೆಂಗಿರ್ತಂತ, ಹಂಗೆ ಹೇಳಾಕತ್ತೀನಿ ನಿಮಗೆ, ಗುರು ಶಿಷ್ಯರು ಹೆಂಗಿದ್ರಂತ. ಸಿದ್ಧಾರೂಢ ಹೆಂಗಿದ್ದ, ಅವನ ಶಿಷ್ಯಳಾದಂಥ ಅವನ ಭಕ್ತಳಾದಂತಹ ಕುಂಬಾರ ಬಾಳವ್ವ ಹೆಂಗಿದ್ಲಂತ. ಬಾಳವ್ವ ದೊಡ್ಡ ಸಿದ್ದಪ್ಪ ಅಂತ ಯಾಕೆ ಹೆಸರು ಇಡಕತ್ತಿ ಅಂತಂದರು. ಯಪ್ಪ ಮತ್ತು ಇನ್ನೊಂದು ಮಗ ಹುಟ್ಟಿತ್ತಂದ್ರೆ ಮತ್ತು ಅದಕ್ಕೆ ಸಣ್ಣ ಸಿದ್ದಪ್ಪ ಅಂತ ಇಡಕಿನ ಅದಕ್ಕೆ ಅಂದ್ಲು. ನೋಡ್ರಿ ಎಷ್ಟು ಸಿದ್ಧಾರೂಢನ ಮೇಲೆ ಪ್ರೀತಿ. ಆತವ ಹಂಗೆ ಇಡ ಅಂತ ಕೈ ಆಶೀರ್ವಾದ ಮಾಡಿ ದೊಡ್ಡ ಸಿದ್ದಪ್ಪ ಅಂತ ಸಿದ್ಧಾರೂಢನ ಹೆಸರಲ್ಲಿನ ಕೈಲಿನ ಅವ್ರ ಹೆಸರು ಇಡಿಸಿಬಿಟ್ಲು. ನೋಡ್ರಕ್ಕಿ ಹೇಳಿದಂಗೆ 1.5 ವರ್ಷ ಬಿಟ್ಟು ಮತ್ತೊಂದು ಗಂಡು ಮಗ ಹುಡಿತ್ರಕ್ಕಿ ಕುಂಬಾರ ಬಾಳವ್ಗ. ಆವಾಗ ಯಪ್ಪ ನೋಡ ನಾ ಹೇಳಿದಂಗೆ ಆತಲು ಅಂತಾಳೆ ಬಂದಕರ. ಮತ್ತು ಆಗಬೇಕಲ್ವ ಅಯ್ಯವ್ವ, ಸಿದ್ಧಾರೂಢನಕ್ಕಿಂತ ಸಿದ್ಧಾರೂಢನ ಶಿಷ್ಯರು ದೊಡ್ಡವರು ಆಗಬೇಕಲ್ವೇ, ಚಲೋ ಆತಂತಂದ್ರೆ ಇಡು ಮತ್ತು ನೀನು ಸಣ್ಣ ಸಿದ್ದಪ್ಪ ಅಂತ ಹೇಳ್ಕರ ಹೆಸರು ಇಡಂದ್ಲಕ್ಕಿ. ಕೂಸಿನ ಕೈಯಾಗ ತೊಗೊಂಡು ತಲೆ ಮೇಲೆ ಕೈಯಾಡಿಸಿ ಸಣ್ಣ ಸಿದ್ದಪ್ಪ ಅಂತ ಹೆಸರಿಟ್ರು. ನೋಡಿ ಎಷ್ಟು ಭಕ್ತಿ ಇದ್ಲು ಸಿದ್ಧಾರೂಢರ ಮೇಲೆ. ದೊಡ್ಡ ಮಗ್ಗ ದೊಡ್ಡ ಬಸಪ್ಪ ಸಿದ್ದಪ್ಪ ಅಂತ ಹೆಸರಿಟ್ಲು, ಸಣ್ಣ ಮಗ್ಗ ಸಣ್ಣ ಸಿದ್ದಪ್ಪ ಅಂತ ಹೆಸರು ಇಡಿಸಿಳು. ನೋಡ್ರಿ ಕುಂಬಾರ ಬಾಳವ್ವ ದಿನ ಬಂದು ಸೇವಾ ಮಾಡಕ್ಕೆ. ಮುಂದಕ್ಕಿ ಗಂಡ ತೀರ್ಕೊಂಡ, ಏನೋ ಒಂದು ಕಾರಣಾಂತರದಿಂದ. ಸ್ವಲ್ಪ ಬಡತನೂ ಇತ್ತು. ಒಂದು ಎಮ್ಮೆ ಸಾಕಿದ್ಲು ರೀ ಪಾಪ. ಆ ಎಮ್ಮೆ ಹಾಲು ಹಿಂಡ್ತಿದ್ಲು. ಒಂದು ಚರ್ಗಿ ಹಾಲು ಮಾರಕ್ಕೆ ಇನ್ನೊಂದು ಚರ್ಗಿ ಹಾಲು ಸಿದ್ಧಾರೂಢ ಮಠಕ್ಕೆ ತೊಗೊಂಬಂದು ಕೊಡಕ್ಕೆ. ಆವಾಗ ಒಂದಿನ ಏನಾಗಿತ್ತಂತಂದ್ರೆ ಇಬ್ಬರು ಮಕ್ಕಳು ಒಂದು 10, 12, 13 ವರ್ಷದ್ದು ಆಗಿದ್ದು ಎರಡು. ಆವಾಗ ಒಂದಿನ ಒಂದು ಹುಡುಗ ಒಂದು ಚರ್ಗಿ ಹಾಲು ತಂದು ಮಟ್ಟಕ್ಕೆ ಕೊಡೋದು. ಒಂದಿನ ಒಬ್ರಿಗೆ ಹೇಳಿಬಿಟ್ಟಿಳಕ್ಕೆ, ನೀವೊಂದಿನ ಕೊಟ್ಟು ಬಾರ ಮತ್ತು ಅಜ್ಜಗೆ ನೀವು ದರ್ಶನನೂ ಮಾಡ್ದಂಗೆ ಆಕತಿ ಅಂತ ಹೇಳಿ ಆಮೇಲೆ ಮನೆಯಾಗಿಂದೆಲ್ಲ ಕೆಲಸ ಮುಗಿಸಿ ತಾನೂ ಬರೋಕ್ಕೆ ಮಟ್ಟಕ್ಕೆ ಮಧ್ಯಾಹ್ನ. ಒಂದು ಸರಿ ಏನಾಗಿಬಿಟ್ಟಿತ್ತಂತಂದ್ರೆ ಸಣ್ಣ ಸಿದ್ದಪ್ಪ 13 ವರ್ಷದ ಹುಡುಗ ಅದು ಹಾಲಿನ ಚರ್ಗಿ ತೊಗೊಂಡು ಸಿದ್ಧಾರೂಢರ ಮಟ್ಟಕ್ಕೆ ಬಂದ. ಸಿದ್ಧಾರೂಢರ ಮಠದಾಗ ಒಂದು ಮಗ್ಯಾಗ ಅವನ ಹಾಲು ಹಾಕಿ ಹೋಗುವಾಗ ಆ ಚರ್ಗಿ ತೊಳ್ಕೊಂಡು ಹೋದ್ರೆ ಆತ ತಂಬಿಗೆ ಅಂಥೇಳಿ ಕೆರೆಯಾಗ ತೊಳ್ಯಾಕೆ ಹೋಗಿ ಏನೋ ಕಾಲು ಜಾರಿ ಬಿದ್ದ ಕೆರೆಯಾಗ ಬಿದ್ದು ಬಿಡ್ತಾರೆ ಅದು ಹುಡುಗ ಸಣ್ಣ ಸಿದ್ದಪ್ಪ. ಒಂದು ಮುದುಕಿ ನೋಡಿ ಅರ್ಥನಾದ ಮಾಡಾಕತ್ತು, ಹುಡುಗ ಬಿದ್ದತ್ತು ಬರ್ರಿ ಅಂತೇಳಿ ಅಷ್ಟು ಅನುಗುಡ್ದ ಹುಡುಗ ಮುನಿಗಿತ್ರಿ. ಒಬ್ಬ ಸಾಧುಗಳನ್ನ ಕೆರೆಯಾಗಿ ಇಳಿದ ನೋಡಿಕ್ಯಾರ ಅದನ್ನು ಹೆಣ ಹೊರಗೆ ತೊಗೊಂಡು ಬಂದರು. ಅಷ್ಟು ಅನುಗುಡ್ದು ಯಾರೋ ಹೋಗಿ ಸಿದ್ಧಾರೂಢರಿಗೆ ಹೇಳಿದ್ರಪ್ಪ, ಕುಂಬಾರ ಬಾಳವನ ಮಗ ಸಣ್ಣ ಸಿದ್ದಪ್ಪ ನೀರಾಗ ಬಿದ್ದು ಸತ್ತೈತ್ರಪ್ಪ. ಸಿದ್ಧಾರೂಢರಿಗೆ ಹೆಂಗೆ ಓಡ್ಕೊತ ಬಂದ್ರಂದ್ರೆ ಯಾರಿಗೇನು ಆಗೈತಪ್ಪ ಅನ್ನೋರಂಗೆ ಓಡ್ಕೊತ ಬಂದ್ರಂತ. ನಮ್ಮ ಕಷ್ಟದೊಳಗಿದ್ದಾಗ ಕಾಯವ ಸಿದ್ಧಾರೂಢ ಒಬ್ಬ. ಕುಂಬಾರ ಧರ್ಮ ಬಾಳವ್ಗೆ ಹೆಂಗೆ ಗೊತ್ತಾಗಿತ್ತು, ಆಕಿ ಓಡಿ ಬಂದ್ಲು. ಕುಂಬಾರ ಬಾಳವು ಓಡಿ ಬರಗೂಡ್ದ ಒಬ್ಬ ಸಾಧು ಆ ಸಣ್ಣ ಹುಡುಗನ ಹೆಣ ತಗೊಂಡು
ಮ್ಯಾಲೆ ಕೆರೆ ಮೇಲೆ ಮಲಗಿಸಿದ. ಓಡಿ ಹೋದಕಿನ ಹುಡುಗನ ಹೆಣ ನೋಡಿ ಎದುರಿಗೆ ನಿಂತಂಥ ಸಿದ್ಧಾರೂಢರನ್ನ ನೋಡಿ, ನೀನ ಕೊಟ್ಟಿದ್ದಿ, ನೀನ ಕರ್ಕೊಂಡ್ಯಾ ಅಂತ ಕೇಳಿದ್ಲು. ನೀನ ನನಗೆ ಕೊಟ್ಟಿದ್ದಿ, ನೀನ ಕರ್ಕೊಂಡ್ಯಾಯಪ್ಪ ಅಂತ ಕೇಳಿದ್ಲು. ಸಿದ್ಧಾರೂಢರು ನೋಡ್ರಿ ಎಷ್ಟು ಪರೀಕ್ಷೆ ಮಾಡ್ತಾನೆ ಗುರು ಅಂಥೇಳಿ. ಯವ್ವ ನಿನ್ನ ಸಣ್ಣ ಸಿದ್ದಪ್ಪ ಹೋಗಿದಾನ, ಹೋಗಲಿ, ಒಂದು ಕೆಲಸ ಮಾಡ್ಬೇ, ನಾನು ನಿನ್ನ ಮಗ ಆಗಿ ಉಳಿದು ಬಿಡ್ತೀನಿ, ಇದು ಹೋಗುವಲ್ತು ಹೋಗಲಿ ನಡೀತಿತ್ತನ ಅಂತ ಕೇಳಿದ್ರಂತ. ಮಗನ ಕಳ್ಕೊಂಡು ಅಷ್ಟು ಅಳಾಕತ್ತಾಳ. ಸತ್ತತಿ ಮಗ ಅಂತ ಹೇಳ್ಕ್ಯಾರ ಆಕಿಗೆ. ಅಷ್ಟರೊಳಗೆ ಮತ್ತೆ ವಿಚಾರ ಮಾಡಿದ್ಲಂತ. ಮಾಡಿ ಏನಲ್ಲಂತ, ಯಪ್ಪ ನೀನ ನನ್ನ ಮಗ ಆಗಿ ಉಳಿತಿದ್ರ ಈ ಮಗನಿಗೆ ಸದ್ಯ ಮಣ್ಣು ಕೊಟ್ಟು ಬಂದುಬಿಡ್ತಾನೆ ಬಿಡು ಅಂತನ್ಲಂತ. ಎಷ್ಟು ಭಕ್ತಿ ಇದ್ರು ಸಿದ್ಧಾರೂಢನ ಮೇಲೆ. ಅವಾಗ ಸಿದ್ಧಾರೂಢರು ಧನ್ಯನಾದೆ, ನಿನ್ನಂತಹ ಭಕ್ತರನ್ನು ಪಡೆದು ಸಿದ್ಧಾರೂಢ ನಾನೂ ಧನ್ಯನಾದೆ ಅಂತಂದರು. ಯವ್ವ ಒಂದು ಕೆಲಸ ಮಾಡ, ಒಂದು 21 ಬೆನಚು ಹಳ್ಳ ಆರಿಸ್ಕೊಂಡು ಬಾ ಅಂತಂದ್ರಂತ. ಅಷ್ಟು ದುಃಖದೊಳಗನ ಸಿದ್ಧಾರೂಢ ಹೇಳ್ಯಾನಂಥೇಳಿ 21 ಬೆನಚು ಹಳ್ಳ ಆರ್ಸಾತಿಳಂತ. ಅಷ್ಟರೊಳಗೆ ಒಂದು ಚರ್ಗಿ ನೀರು ತೊಗೊಂಡು ಸಿದ್ಧಾರೂಢರು ಸತ್ತಿದ ಹುಡುಗನ ತಲೆ ಮೇಲೆ ನೀರು ಹಾಕಿ ಕೈಯಾಡಿಸಿ